ಎಲ್ಲರಿಗೂ ನಮಸ್ಕಾರ. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಯಾಕಂದರೆ ವೇದಿಕೆ ಮೇಲಿರ್ತಕ್ಕಂಥ 3 ಜನ ಗಣ್ಯರು ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕು ಅಂತಂದರೆ ಅದಕ್ಕೆ ಪ್ರೋತ್ಸಾಹ ಬೇಕಾಗ್ತದೆ. ಆ ಪ್ರೋತ್ಸಾಹ ಕೊಟ್ಟಿದ್ದು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಮಾನ್ಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು. ಥ್ಯಾಂಕ್ ಯು ಸರ್. ನಾವು ಇಲ್ಲಿ ಇದು 2ನೇ ಕಾರ್ಯಕ್ರಮ, ಅವರ ಸಂಪೂರ್ಣ ಬೆಂಬಲದೊಂದಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಥರದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಅವ್ರ ಹತ್ರ ಮಾತಾಡಿದಾಗ ಒಳ್ಳೆ ಆಲೋಚನೆ ಮಾಡಿ, ಚೆನ್ನಾಗಿ ಮಾಡಿ, ನಾನು ಬರ್ತೀನಿ ಕಾರ್ಯಕ್ರಮಕ್ಕೆ ಅಂತ ಸಪೋರ್ಟ್ ಮಾಡಿದ್ರು. ಜೊತೆಗೆ ಅಷ್ಟೇ ಅಲ್ಲದೆ ಆಯುಷ್ ಇಲಾಖೆ ಇವತ್ತು ಆಯುಷ್ ಪ್ರಾಡಕ್ಟ್ಸ್ ಇರ್ಬೋದು ಅವ್ರದ್ದು, ಮತ್ತು ಅವ್ರದ್ದೇ ಒಂದು OPD ಸೆಂಟ್ರ್ ಇಲ್ಲಿ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಝೋನ್ ಅಂತ ಮಾಡಿದ್ದೀವಿ. ಎಕ್ಸ್ಪೀರಿಯನ್ಸ್ ಝೋನಲ್ಲಿ ನಿಮಗೆ OPD ಸೆಂಟ್ರ್ ಸಿಗುತ್ತೆ. ಮತ್ತು ನಾಡಿ ಪರೀಕ್ಷೆ ಮಾಡ್ತಿದ್ದಾರೆ. ಅಂದರೆ ಕಂಪ್ಲೀಟ್ ಆಯುಷ್ ಇಲಾಖೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಸಂತೋಷದ ವಿಚಾರ. ಒನ್ಸ್ ಅಗೈನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅವರ್ ಆನರಬಲ್ ಮಿನಿಸ್ಟರ್. ಥ್ಯಾಂಕ್ ಯು ಸರ್. ಮತ್ತು ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಇನ್ನು 2 ಗಣ್ಯರು ನನಗೆ ತುಂಬ ಆತ್ಮೀಯರು. ಕಳೆದ 18-20 ವರ್ಷಗಳಿಂದ ನನಗೆ ಅವರ ಒಡನಾಟ ಇದೆ. ವಚನಾನಂದ ಶ್ರೀಗಳು ನಮಗೆಲ್ರಿಗೂ ಗೊತ್ತು. ಅವರು ಯೋಗ ಪ್ರಾಣಾಯಾಮ ಬಗ್ಗೆ ಇಡೀ ದೇಶದಲ್ಲಿ ಕಾರ್ಯಕ್ರಮಗಳು ಮಾಡಿದ್ದಾರೆ, ಮತ್ತು ಬೇರೆ ಬೇರೆ ದೇಶಗಳಲ್ಲೂ ಮಾಡಿದ್ದಾರೆ. ಆದರೆ ನನಗೆ ಯೋಗ ಮತ್ತು ಪ್ರಾಣಾಯಾಮ ಹೇಳ್ಕೊಟ್ಟಂಥ ಗುರುಗಳು ವಚನಾನಂದ ಶ್ರೀಗಳು. ಪರ್ಸ್ನಲ್ಲಾಗಿ ನನಗೆ ಪ್ರಾಣಾಯಾಮ ಟೆಕ್ನಿಕ್ಸು ಮತ್ತು ಯೋಗ ಕೆಲವು ಟೆಕ್ನಿಕ್ಸು ಹೇಳ್ಕೊಟ್ಟಿದ್ದಾರೆ. ನಾನು ಅದನ್ನು ಫಾಲೋ ಮಾಡ್ತಿದ್ದೀನಿ. ಮತ್ತು ಇನ್ನೊಬ್ಬರು ಡಾಕ್ಟರ್ ಗಿರಿಧರ್ ಕಜೆಯವರು. ನಿಜ ಹೇಳಬೇಕಂದ್ರೆ ನಮ್ಮ ಇಡೀ ಕುಟುಂಬ ನಾವು 75-80% ಆಯುರ್ವೇದ ಕುಟುಂಬ ಅಂತ ಹೇಳ್ಬೋದು ನಮ್ಮದು. ಯಾಕೆಂದರೆ ನಾವು ಎಲ್ಲ ವಿಚಾರಕ್ಕೂ ಆಯುರ್ವೇದದ ಮೇಲೇ ಹೆಚ್ಚು ಅವಲಂಬಿತವಾಗಿದ್ದೀವಿ. ನಮಗೇನೇ ಸಮಸ್ಯೆ ಇದ್ದರೂ ಮೊದಲು ಕಾಲ್ ಮಾಡೋದು ಡಾಕ್ಟ್ರಿಗೆ. ಸೊ ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ನನಗೆ ವೈಯಕ್ತಿಕವಾಗಿ ಇವರಿಬ್ಬರು ವೇದಿಕೆ ಮೇಲಿರೋದು ತುಂಬ ಸಂತೋಷವಾಗಿದೆ. ಜೊತೆಗೆ ಈ ಇಡೀ ಕಾರ್ಯಕ್ರಮದ ರೂಪರೇಷೆ ನಮಗೇನಂತಂದರೆ, ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಕಾರ್ಯಕ್ರಮ ಹೆಂಗಿರಬೇಕು ಅಂತ, ಇದರಲ್ಲಿ 2-3 ವಿಚಾರಗಳು ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಅನಿಸುತ್ತೆ. ಒಂದು, ಸ್ಟಾಲ್ಗಳಿದೆ, ಪ್ರಾಡಕ್ಟ್ಸ್ ಇದೆ, ಆಯುರ್ವೇದ ಪ್ರಾಡಕ್ಟ್ಸ್ ಇದೆ, ಮಿಲೆಟ್ಸ್ ಇದೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ, ನ್ಯಾಚುರೋಪತಿ ಪ್ರಾಡಕ್ಟ್ಸ್ ಇದೆ, ಎಲ್ಲ ಇದೆ. ಅದರ ಜೊತೆಗೆ ನಾವು 2 ದಿನ ಬೇರೆ ಬೇರೆ ಸೆಮಿನಾರ್ಗಳಲ್ಲಿ ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಪ್ರಖ್ಯಾತ ಆಯುರ್ವೇದ ತಜ್ಞರು, ಯೋಗ ಎಕ್ಸ್ಪರ್ಟ್ಸು ನಮ್ಮನ್ನು ನಾವು ಹೆಂಗೆ ಆರೋಗ್ಯವಾಗಿ ಇರಬೇಕು ಅನ್ನೋದರ ಬಗ್ಗೆ 2 ದಿನಗಳು ಸತತವಾಗಿ ಅವರ ಅನುಭವಗಳನ್ನು ಮತ್ತು ಅವರ ಪರಿಣಿತಿಯನ್ನು ಇಲ್ಲಿ ಹಂಚ್ಕೊತಾರೆ. ಹಂಗಾಗಿ ಒಂದು ಸ್ಟಾಲುಗಳು, ಇನ್ನೊಂದು ಇಲ್ಲಿ ಕೂತ್ಕೊಂಡು ಅವರು ಏನು ಹೇಳ್ತಾರೆ, ಉತ್ತಮ ಆರೋಗ್ಯ ನಾವು ಹೆಂಗೆ ಕಾಪಾಡ್ಕೋಬೇಕು, ನಮ್ಮ ದಿನಚರಿ ಹೆಂಗಿರಬೇಕು, ಬೆಳಿಗ್ಗೆ ಮುಂಜಾನೆಯಿಂದ ಮುಸ್ಸಂಜೆವರೆಗೆ ನಾವೇನು ಮಾಡಬೇಕು, ಏನು ಮಾಡಬಾರ್ದು, ಮನೆಮದ್ದು. ಡಾಕ್ಟರ್ ಕಿಶೋರ್ ಅವರು ಇಲ್ಲೇ ಇದ್ದಾರೆ. ಅವರು ಮನೆಮದ್ದು ಅಂದ ತಕ್ಷಣ ನನಗೆ ಮೊದಲು ಜ್ಞಾಪಕ ಬರೋದು ಡಾಕ್ಟರ್. ಆ್ಯಕ್ಚುಲಿ ನಾವು 106 ಎಪಿಸೋಡ್ಸು ನಾವು ಬೇರೆ ಬೇರೆ ಚಾನಲಲ್ಲಿ ನಾನಿದ್ದಾಗ ಮಾಡಿದ್ದೀವಿ. ಥ್ಯಾಂಕ್ ಯು ಡಾಕ್ಟರ್, ತಾವು ಬಂದಿದ್ದಕ್ಕೆ. ಸೊ ಡಾಕ್ಟರ್ ಮೃತ್ಯುಂಜಯ ಅವರು, ಈ ಥರ ಎಲ್ಲ ಯೋಗ ಆಯುರ್ವೇದದಲ್ಲಿರ್ತಕ್ಕಂಥ ಎಲ್ಲ ಪ್ರಖ್ಯಾತ ಡಾಕ್ಟ್ರುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಿಜವಾಗ್ಲೂ ನಮಗೆಲ್ಲ ಸಂತೋಷದ ವಿಚಾರ. ಮತ್ತು ಈ ಕಾರ್ಯಕ್ರಮದಲ್ಲಿ ತುಂಬ ಆಯುರ್ವೇದ ಸಂಸ್ಥೆಗಳು ಮತ್ತು ಮಿಲೆಟ್ಸು, ಆರ್ಗ್ಯಾನಿಕ್ ಫುಡ್ಸು, ವೆಲ್ನೆಸ್ ಸೆಂಟರ್ಗಳೆಲ್ಲ ಭಾಗವಹಿಸಿದ್ದಾರೆ. ಅವರಿಗೆ ನನ್ನ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂತಂದರೆ ಅವರಿಲ್ಲದೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನೆರವೇರೋಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಅವೆಲ್ಲ ಭಾಗವಹಿಸ್ತಿರ್ತಕ್ಕಂಥ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಮತ್ತು ಶುಭಾಶಯಗಳು. ಡಾಕ್ಟ್ರ್ ಹೇಳ್ದಂಗೆ
ನಾವು ಎಲ್ಲ ಹಬ್ಬಗಳನ್ನ ಮಾಡ್ತೀವಿ, ದೀಪಾವಳಿ, ಯುಗಾದಿ, ಸಂಕ್ರಾಂತಿ ಎಲ್ಲ ಹಬ್ಬಗಳನ್ನ ವರ್ಷಕ್ಕೆ ಒಂದು ಬಾರಿ ಒಂದೊಂದು ಹಬ್ಬವನ್ನು ನಾವು ವರ್ಷ ಪೂರ್ತಿ ಆಚರಣೆ ಮಾಡ್ತೀವಿ. ಆದರೆ ಇಂದಿನಿಂದ ಯುಗಾದಿ, ಸಂಕ್ರಾಂತಿ, ದೀಪಾವಳಿ ಈ ಥರ ಹಬ್ಬಗಳ ಜೊತೆಗೆ ಆರೋಗ್ಯದ ಹಬ್ಬನೂ ಜೋಡಣೆ ಆಗಬೇಕು ಅನ್ನೋದು ನಮ್ಮ ನಿಜವಾದ ಕಳಕಳಿ. ಅದಕ್ಕೋಸ್ಕರ ನಾವು ಇದಕ್ಕೆ ಆರೋಗ್ಯ ಹಬ್ಬ ಅಂತ ಹೆಸರಿಟ್ಟಿದ್ದೀವಿ. ಈ ಆರೋಗ್ಯ ಹಬ್ಬ ಪ್ರತಿ ವರ್ಷ ನಡೆಯುತ್ತೆ. ಹೆಂಗೆ ಬೇರೆ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತೀವೋ ಅದೇ ಥರ ನಮ್ಮ ಆರೋಗ್ಯಕ್ಕೋಸ್ಕರ, ಆರೋಗ್ಯ ನಾವು ಪ್ರತಿದಿನ ಕಾಪಾಡ್ಕೋಬೇಕು, ಆದರೆ ಆರೋಗ್ಯಕ್ಕೋಸ್ಕರನೇ ಒಂದು ದಿನ ಹೆಚ್ಚು ತಿಳ್ಕೊಳ್ಳೋದಕ್ಕೆ, ಹೆಚ್ಚು ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ, ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಒಂದು ದಿನ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಇದಕ್ಕೆ ಆರೋಗ್ಯ ಹಬ್ಬ ಅಂತ ನಾವು ಹೆಸರಿಟ್ಟಿದ್ದೀವಿ. ಇಡೀ ರಾಜ್ಯದ ಜನತೆ ಮತ್ತು ಬೆಂಗಳೂರಿನ ಜನತೆ ವಿಶೇಷವಾಗಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.